ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರೀವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಡುಗೆ ಪ್ರೀತಿಯಿಂದ ಮಾಡಿದರೆ ಅದಕ್ಕೆ ಮತ್ತಷ್ಟು ರುಚಿ ಸೇರುತ್ತೆ. ಶುಚಿ ರುಚಿ ಅಡುಗೆ ಆರೋಗ್ಯಕ್ಕೆ ದಾರಿ. ಏನೇ ಮಾಡಿದರೂ ಸುಲಭವಾಗಿ ಮತ್ತು ರುಚಿಯಾಗಿ ಅಡುಗೆ ಮಾಡಬೇಕು. ಇಂದು ನಾನು ಮೀನುಳಿ ತೋರಿಸ್ಕೊಂಡು ಕೊಡ್ತಾ ಇದ್ದೀನಿ. ಅದು ಬೆಂಗಳೂರಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೊಮ್ಮೆ ಶ್ರೀವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಮೊದಲು ನಾವು ಜೀರಿಗೆ ಮತ್ತು ಮೆಂತ್ಯವನ್ನು ಬೇರೆ ಬೇರೆಯಾಗಿ ಲೈಟಾಗಿ ಹುರಿದುಕೊಳ್ಳಬೇಕು. ಒಂದು ಈರುಳ್ಳಿನ ಕೆಂಡದಲ್ಲಿ ಸುಡಬೇಕು. ಕೆಂಡ ಅಂದರೆ ಒಲೆ ಇಲ್ಲದೆ ಇರೋ ಕಾರಣ ನಾನು ಗ್ಯಾಸ್ ಒಲೆಯ ಇದ್ರ ಮೇಲೆ ಸುಡ್ತಾ ಇದ್ದೀನಿ. ಗ್ಯಾಸ್ ಒಲೆಯ ಮೇಲೆ ಸುಟ್ಟುಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಖಾರ ಪುಡಿ, 2 ಸ್ಪೂನ್ ಸಾಂಬಾರು ಪುಡಿ, 1 ಕೈ ಹಿಡಿ ತೆಂಗಿನಕಾಯಿ ತುರಿ, 2 ಬೆಳ್ಳುಳ್ಳಿ ಮತ್ತು ಹುರಿದಿರೋ ಜೀರಿಗೆ ಮತ್ತು ಮೆಂತ್ಯ ಮತ್ತು ಸುಟ್ಟಿರೋ ಈರುಳ್ಳಿ, 1 ಕಿತ್ತಳೆ ಹಣ್ಣಿನ ಗಾತ್ರ ಹುಣಸೆ ಹಣ್ಣು ನೆನೆ ಹಾಕಿ ಅದರ ಹುಣಸೆ ಹಣ್ಣಿನ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಹುಣಸೆ ಹಣ್ಣಿನ ಅಂದರೆ ಮೀನು ಹುಳಿ ಅಂದ್ರೇ ಅದಕ್ಕೆ ತುಂಬ ಹುಳಿ ಬೇಕು. ಮತ್ತು ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವು ಹಾಕಿ ರುಬ್ಬಿಕೊಂಡಿರುವ ಮಸಾಲವನ್ನು ಹಾಕಿ ಸೇರಿಸಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸಾರು ತುಂಬ ಚೆನ್ನಾಗಿ ಬೆಂದಾಗ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ಮೀನು ಹಾಕಿ ಒಂದು 10-15 ನಿಮಿಷ ಬೇಯಿಸಿದ್ರೆ ಸಾಕು. ಮೀನು ಹುಳಿ ಸಾಂಬಾರು ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸುಲಭವಾಗಿ ಮಾಡಬಹುದಾದ ವಿಧಾನ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.